ಜುನೆಲಾಕ್ ಜೂನ್ 1ರಿಂದ ಅದ್ಭುತ ಬೆಳವಣಿಗೆ. 7 ರಾಶಿಯವರ ಹಣೆಬರಹ ಬದಲು ಇನ್ನೇನು ಕೆಲವೇ ದಿನಗಳಲ್ಲಿ ಜೂನ್ ಆರಂಭವಾಗಲಿದೆ. ಈ ತಿಂಗಳಲ್ಲಿ ಅನೇಕ ಗ್ರಹಗಳ ಸಂಚಾರವಿರಲಿದ್ದು ಅದರಿಂದ ಕೆಲ ರಾಶಿಯವರ ಅದೃಷ್ಟ ಬದಲಾಗುತ್ತದೆ. ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಜೂನ್ ಲಕ್ಕಿ ತಿಂಗಳು ಎಂಬುದು ಇಲ್ಲಿದೆ. ಇನ್ನೇನು 4 ದಿನದಲ್ಲಿ ಮೇ ತಿಂಗಳು ಮುಗಿದು ನಾವೆಲ್ಲ ಜೂನ್ ತಿಂಗಳಿಗೆ ಕಾಲಿಡಲಿದ್ದೇವೆ. 2025ರ 6ನೇ ತಿಂಗಳಿಗೆ ನಾವು ಹೆಜ್ಜೆ ಇಡಲಿದ್ದು ಅನೇಕ ಬದಲಾವಣೆಗಳ ನಿರೀಕ್ಷೆಯಲ್ಲಿ ಜನರಿದ್ದಾರೆ. ಇದರ ಜೊತೆಗೆ ಜ್ಯೋತಿಷ್ಯದಲ್ಲಿ ಸಹ ಜೂನ್ ತಿಂಗಳ ಸಮಯದಲ್ಲಿ ಅನೇಕ ಬದಲಾವಣೆಗಳಾಗುತ್ತದೆ. ಗ್ರಹಗಳ ರಾಜ ಸೂರ್ಯನಿಂದ ಹಿಡಿದು ಅನೇಕ ಗ್ರಹಗಳು ತಮ್ಮ ರಾಶಿಯನ್ನು ಬದಲಾಯಿಸುತ್ತಿದೆ. ಈ ಗ್ರಹಗಳ ಸಂಚಾರ ನಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿ ಪರಿಣಾಮ ಬೀರುತ್ತದೆ. ಮುಖ್ಯವಾಗಿ ಈ ಸಂಚಾರದ ಕಾರಣದಿಂದ 7 ರಾಶಿಯವರಿಗೆ ಅದೃಷ್ಟದ ಮಳೆ ಹರಿಯುತ್ತದೆ. ಹಾಗಾದ್ರೆ ಯಾವ ರಾಶಿಯವರ ಹಣೆ ಬರಹ ಜೂನ್ನಲ್ಲಿ ಬದಲಾಗುತ್ತದೆ ಎಂಬುದು ಇಲ್ಲಿದೆ. ಮೇಷರಾಶಿ. ಗ್ರಹಗಳ ಸಂಚಾರದಿಂದ ಇವರಿಗೆ ಬಹಳ ಲಾಭವಾಗುತ್ತದೆ. ಈ ಸಮಯದಲ್ಲಿ ನೀವು ಏನೇ ಬೇಡಿದರೂ ಅದು ನಿಮಗೆ ಸಿಗುತ್ತದೆ. ಅಲ್ಲದೆ ಹಣಕಾಸಿನ ವಿಚಾರದಲ್ಲಿ ಸಹ ವಿವಿಧ ರೀತಿಯಾಗಿ ಅವಕಾಶ ಹಾಗೂ ಲಾಭ ನಿಮ್ಮನ್ನು ಹುಡುಕಿ ಬರುತ್ತದೆ. ಮೇಷರಾಶಿಯವರ ವೃತ್ತಿ ಜೀವನದಲ್ಲಿ ಬದಲಾವಣೆ ಆಗುತ್ತದೆ. ಬಹಳ ವರ್ಷಗಳಿಂದ ಕಾಯುತ್ತಿದ್ದ ಅವಕಾಶ ಈಗ ಸಿಗುತ್ತದೆ. ಈ ಸಮಯದಲ್ಲಿ ನೀವು ವಿದೇಶದಿಂದ ಸಹ ಒಳ್ಳೆಯ ಆಫರ್ ಪಡೆಯುತ್ತೀರಿ. ಪ್ರತಿಯೊಂದು ಕನಸುಗಳು ನನಸಾಗುತ್ತದೆ. ಅಲ್ಲದೆ ಈಗ ಯಾವುದೇ ನಿರ್ಧಾರ ಮಾಡಿದರೂ ಸಹ ಅದು ಭವಿಷ್ಯದಲ್ಲಿ ನಿಮ್ಮ ಕೈ ಹಿಡಿಯುತ್ತದೆ. ವೃಷಭ ರಾಶಿ. ಈ ತಿಂಗಳಲ್ಲಿ ಜಾಸ್ತಿ ಪ್ರಯೋಜನ ಸಿಗುವುದು ವೃಷಭ ರಾಶಿಯವರಿಗೆ. ಈ ಸಮಯದಲ್ಲಿ ಅವರು ಯಾವುದೇ ಕ್ಷೇತ್ರದಲ್ಲಿ ಏನೇ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸು ಸಿಗುತ್ತದೆ. ಅಲ್ಲದೆ ಅವರ ಕಷ್ಟಗಳಿಗೆ ಸಹ ಪರಿಹಾರ ಸಿಗುವ ಸಮಯ ಇದು ಎನ್ನಬಹುದು. ಜೀವನದಲ್ಲಿ ಸಂತೋಷ ಮೂಡುತ್ತದೆ. ಕೌಟುಂಬಿಕ ಜೀವನದಲ್ಲಿನ ಸಮಸ್ಯೆಗಳು ಈ ಸಮಯದಲ್ಲಿ ಪರಿಹಾರವಾಗುತ್ತದೆ. ಹಾಗೆಯೇ ಆರ್ಥಿಕವಾಗಿ ಸಹ ನಿಮಗೆ ವಿಶೇಷ ಲಾಭಗಳಾಗುತ್ತದೆ. ಹಳೆಯ ಹೂಡಿಕೆಯಿಂದ ಸಹ ಲಾಭ. ಕಟಕ ರಾಶಿ. ಈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಹೆಚ್ಚಿನ ಲಾಭವಾಗುತ್ತದೆ. ಆದಾಯದಲ್ಲಿ ಹೆಚ್ಚಳ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಆಗುವ ಸಾಧ್ಯತೆ ಇದೆ. ಅಲ್ಲದೆ ಹೊಸ ಅವಕಾಶಗಳು ಹುಡುಕಿ ಬರುತ್ತದೆ. ಗ್ರಹಗಳ ಸಂಚಾರದ ಕಾರಣದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೊಸ ವ್ಯವಹಾರ ಮಾಡಲು ಈಗ ಆರಂಭ ಮಾಡಿದರೆ ನಿಜಕ್ಕೂ ಯಶಸ್ಸು ಸಿಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ನಿಮಗೆ ಸಹಾಯ ಮಾಡುತ್ತದೆ. ಸಿಂಹರಾಶಿ. ಈ ಸಮಯದಲ್ಲಿ ರಾಜಕಾರಣಿಗಳ ಸಂಪರ್ಕ ಹೆಚ್ಚಾಗುತ್ತದೆ. ಇದರಿಂದ ನಿಮಗೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಲಾಭವಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ಮುಖ್ಯವಾಗಿ ಸಾಲದ ಸಮಸ್ಯೆ ತೀರುತ್ತದೆ. ಈ ರಾಶಿಯ ವ್ಯಾಪಾರಸ್ಥರಿಗೆ ಈ ತಿಂಗಳು ಅದೃಷ್ಟವನ್ನ ತರಲಿದೆ. ಹೂಡಿಕೆ ಮಾಡಲು ಅಥವಾ ಆಸ್ತಿಯನ್ನು ಖರೀದಿಸಲು ಇದು ಸರಿಯಾದ ಸಮಯವಾಗಿದ್ದು ಎಲ್ಲಾ ಕೆಲಸಗಳು ಸರಾಗವಾಗಿ ಆಗುತ್ತದೆ. ಹಾಗೆಯೇ ಆರೋಗ್ಯ ಸಹ ಸುಧಾರಿಸುತ್ತದೆ. ಧನಸ್ಸು ರಾಶಿ. ಈ ರಾಶಿಯವರ ಜೀವನದಲ್ಲಿ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳು ಬಲವಾಗಿರುತ್ತವೆ. ನೀವು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವಿರಿ. ವೃಷಭ ರಾಶಿಯವರು ಸಕಾರಾತ್ಮಕತೆಯಿಂದ ತುಂಬಿರುತ್ತೀರಿ. ನೀವು ಜೀವನದ ಸುಂದರ ಕ್ಷಣಗಳನ್ನು ಆನಂದಿಸುವಿರಿ. ಮಕರ ರಾಶಿ. ಈ ತಿಂಗಳು ಹೆಚ್ಚಿನ ಶುಭ ಫಲಗಳನ್ನು ಉಂಟುಮಾಡಲಿದೆ. ಗ್ರಹ ಸಂಚಾರದ ಶುಭ ಪರಿಣಾಮದಿಂದ ಜನರು ನಿಮ್ಮ ಮಾತುಗಳಿಂದ ಪ್ರಭಾವಿತರಾಗುತ್ತಾರೆ. ಮಕರ ರಾಶಿಯವರ ಸಂವಹನ ಕೌಶಲ್ಯಗಳು ಉತ್ತಮವಾಗಿರುತ್ತವೆ. ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿರಿ. ಮೀನರಾಶಿ. ಗ್ರಹಗಳ ಸಂಚಾರದ ಪ್ರಭಾವದಿಂದ ಮೀನರಾಶಿಯವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಯಶಸ್ಸನ್ನು ಪಡೆಯುತ್ತಾರೆ. ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ. ಧನ್ಯವಾದಗಳು.